ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಪ್ರತಿ ಬಾರಿಯಂತೆ ಎಕ್ಸೆಲ್ನ ವಿಜಯದ ಓಟ ಮುಂದುವರೆದಿದೆ. ರಾಜ್ಯದ ಪ್ರತಿಷ್ಠಿತ ಕಾಲೇಜು ಗುರುವಾಯನಕೆರೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆ ಮಾಡಿದ್ದಾರೆ. 593 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡು ವಿವಿಧ ವಿಷಯಗಳಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆದು ಹಲವರು ಈ ಸಾಧನೆಯನ್ನು ಮಾಡಿದ್ದಾರೆ. 594 ಅಂಕ ಪಡೆದ ಪ್ರತೀಕ್ಷಾ ಎಸ್ ರಾಜ್ಯಕ್ಕೆ 6ನೇ ಸ್ಥಾನ, 94% ಪಡೆದಂಥ ಕೃಪಾ ಸಾಂಚಿ ಮೌರ್ಯ 8ನೇ ಸ್ಥಾನ, 591 ಅಂಕ ಗಳಿಸಿದಂಥ ಹೇಮಂತ್ ಎಸ್.ಜೆ 9ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಪರೀಕ್ಷೆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಸುಮಂತ್ ಕುಮಾರ್ ಜೈನ್, ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿ ಜೊತೆಗೆ ಹೆತ್ತವರು ಅಭಿನಂದನೆ ಸಲ್ಲಿಸಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ನಿನ್ನೆ ತಾನೇ ಬಂದಂತಹ ದ್ವಿತೀಯ ಪಿಯುಸಿಯ ಫಲಿತಾಂಶದಲ್ಲಿ ಎಕ್ಸೆಲ್ ಪಿಯು ಕಾಲೇಜ್ ಮತ್ತೊಮ್ಮೆ ನಾವು ನಂಬರ್ 1 ಅಂತ ಹೇಳಿ ಪ್ರೂವ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಪರೀಕ್ಷೆ ಬರೆದಂಥ 1,000 ವಿದ್ಯಾರ್ಥಿಗಳಲ್ಲಿ 600ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರುವಂಥದ್ದು, ಡಿಸ್ಟಿಂಕ್ಷನ್ ತೆಗೆದುಕೊಂಡಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಉಳಿದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ 100% ರಿಸಲ್ಟ್ ಬಂದಿರುವಂಥದ್ದು. ರಾಜ್ಯದಲ್ಲಿ ಟಾಪ್ 4 ರಿಸಲ್ಟ್ಗಳು ನಮ್ಮ ಎಕ್ಸೆಲ್ ಪಿಯು ಕಾಲೇಜಿಗೆ ಬಂದಿರುವಂಥದ್ದು. ಅದರಲ್ಲಿ ನಮ್ಮ 6ನೇ ರ್ಯಾಂಕ್ ಪ್ರತೀಕ್ಷಾ ಅಂತ ಹೇಳುವಂಥ ಹುಡುಗಿ 594 ಅಂಕಗಳನ್ನು ತೆಗೆದು ರಾಜ್ಯಕ್ಕೆ 6ನೇ ಪ್ಲೇಸಲ್ಲಿದ್ದಾಳೆ. ಹಾಗೆ ನಮ್ಮ ಕೃಪಾ ಸಾಂಚಿ ಅಂತ ಹೇಳುವಂಥ ಹುಡುಗಿ 592 ತೆಗೆದುಕೊಂಡು ರಾಜ್ಯದಲ್ಲಿ 8ನೇ ಸ್ಥಾನದಲ್ಲಿರುವಂಥದ್ದು ಹಾಗೂ 9 ಮತ್ತು 10ನೇ ಸ್ಥಾನದಲ್ಲಿರುವಂಥದ್ದು ತುಂಬ ಖುಷಿಯ ವಿಚಾರ. ಸೊ ನಮಗೆ ಗೊತ್ತಿರ್ಬೋದು, ಎಕ್ಸೆಲ್ ಅಂತ ಹೇಳುವಂಥದ್ದು ನಮ್ಮಲ್ಲಿ ಬರೀ ಥಿಯರಿಗೆ ಬೋರ್ಡ್ ಎಕ್ಸಾಮ್ಸ್ಗೆ ಮಾತ್ರ ರೆಡಿ ಮಾಡುವಂಥ ಸಂಸ್ಥೆ ಅಲ್ಲ. ನಮ್ಮದು ನೀಟ್ ಮತ್ತು JEE ಇರ್ಬೋದು, CET ಇರ್ಬೋದು, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೂಡ ನಾವು ಪ್ರತಿ ವರ್ಷ ಕೂಡ ಒಂದು ಟಾಪಲ್ಲಿ ರಿಸಲ್ಟ್ ತೆಗ್ತಿರುವಂಥದ್ದು. ಲಾಸ್ಟ್ ಇಯರ್ ನಮ್ಮಲ್ಲಿ 200ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಗೌರ್ಮೆಂಟ್ ಮೆಡಿಕಲ್ ಸೀಟ್ ತೆಗೆದುಕೊಂಡಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಪ್ರಜ್ವಲ್ ಅಂತ ಹೇಳುವಂಥ ಹುಡುಗ 720ಕ್ಕೆ 710 ತೆಗೆದು ಒಂದು ವಿಶಿಷ್ಟವಾದ ದಾಖಲೆಯನ್ನು ಪಡೆದು ಏಮ್ಸಲ್ಲಿ ಜಾಯ್ನ್ ಆಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.